ಹೆಸರು ಲೋಕೇಶ್ ಅಂತ. ಇದು ಒಂದು ರಾಜಕೀಯ ಪಿತೂರಿ. ಚೆನ್ನಾಗಿ ತಿಳ್ಕೊಳ್ಳಿ, ನಮ್ಮೂರು ಗ್ರಾಮಸ್ಥರ ಇದೊಂದು ರಾಜಕೀಯ ಪಿತೂರಿ. ಪಾಪ ಇವರು ಶ್ರಮಪಟ್ಟು ಎಷ್ಟಪ್ಪ ಅಲ್ಲಿಂದ ಹೊಸ ಪೈಪ್ ಹಾಕೊಂಡ್ಬಂದಿರೋದು ಕೃಷ್ಣಪ್ಪ ಅನ್ನೋರ್ದೇನೋ ಡಿಸ್ಕಂಟಿನ್ಯೂ ಆಯಿತು. ಅಲ್ಲಿಂದ ಇವರು ಎಷ್ಟಪ್ಪ ಅಂದರೆ ಹತ್ತು ರೋಲ್ ಪೈಪ್ ಹಾಕೊಂಬಂದು ಶ್ರಮಪಟ್ಟು ಕೆಲಸ ಮಾಡಿದ್ದಾರೆ, ಇಲ್ಲ ಅಂತಿಲ್ಲ. ಇದು ನಿನ್ನೆ ಮಾತಾಡಿರೋದು, ಇದು ನಾನು ಒಪ್ಪಲ್ಲ. ಇವರು ಆಂಧ್ರದಲ್ಲಿರಲಿ ಮೈಸೂರಲ್ಲಿರಲಿ ಏನೇ ಇರಲಿ ನಮ್ಗೇನು ಅದ್ರ ಬಗ್ಗೆ ಅವಶ್ಯಕತೆ ಇಲ್ಲ, ಅಡಚಣೆ ಮಾಡಿಲ್ಲ. ಇವ್ರು ಹೇಳ್ತಾ ಇದ್ದಾರೆ ಇವರು ಆಂಧ್ರದಿಂದ ಬರಬೇಕು, ಕನೆಕ್ಷನ್ ಕೊಡಬೇಕು ಅಂತ ಯಾರು ಹೇಳಲೂ ಇಲ್ಲ. ಅವನೇ ಯಾರು ಅದು ತಪ್ಪು, ಅವ್ರು ಮಾತಾಡೋರು ತಪ್ಪು. ಅದರಿಂದ ಇವ್ರು ಶ್ರಮ ಪಟ್ಟಿದ್ದಾರೆ, ನೀರು ಬರಬೇಕಂತ ಊರಿಗೆ ಎಲ್ಲರೂ ಶ್ರಮ ಪಟ್ಟು ಕೆಲಸ ಮಾಡ್ತಿದ್ದಾರೆ, ಅದರಲ್ಲಿ ಬೇರೆ ಪ್ರಶ್ನೆ ಇಲ್ಲ. ನಮಗೂ ನಮ್ಮ ವಾರ್ಡ್ಗೆ ನೀರೇ ಇರಲಿಲ್ಲ. ಸೊ ನಮ್ಮ ನಾರಾಯಣರಾವ್ ಇವರು ಮತ್ತು ಹರೀಶ್ ಅವರು ನಮ್ಮ ಕಾಂಗ್ರೆಸ್ಸಲ್ಲಿ ಗೆದ್ದು, ಇವ್ರು ಗೆದ್ದ ಮೇಲೆ ನಮ್ಮ ವಾರ್ಡ್ ನೀರು ಬಂತು. ಯಾಕಂದ್ರೆ ಸುಳ್ಳು ಹೇಳ್ಬಾರ್ದು, ಯಾವುದೇ ವ್ಯಕ್ತಿ ಆಗಲಿ. ಇವ್ರು ಗೆದ್ದ ಮೇಲೆ ಒಂದು 10 ದಿನಕ್ಕೊಂದ್ಸರಿ ನಮಗೆ ನಮ್ಮ ಸರ್ಕಿಟ್ ನೀರು ಬಂತು, ನಮ್ಗೆ ಖುಷಿ ಆಯಿತು, ಅದರಲ್ಲಿ ಏನು ತೊಂದರೆ ಇಲ್ಲ. ನಾನು ನೇರವಾಗಿ ಇವ್ರಿಗೊಂದು ಪ್ರಶ್ನೆ ಮಾಡ್ತೀನಿ. 20 ವರ್ಷದಿಂದ ನೀವು ಆಳ್ವಿಕೆ ಮಾಡ್ತಾ ಇದ್ರಲ್ಲಪ್ಪ ನಮ್ಮೂರನ್ನ, ಯಾಕೆ ನೀವು ನೀರಿನ ವ್ಯವಸ್ಥೆ ಮಾಡಿಲ್ಲ? ನೀವು ಗ್ರಾಮಕ್ಕೆ ನೀರಿನ ವ್ಯವಸ್ಥೆ ಯಾಕೆ ಮಾಡಿಲ್ಲ? ಇವತ್ತು ಏನೋ ಅವರು ಪಾಪ ಕಷ್ಟಪಟ್ಟು ಏನೋ ಅವ್ರು ಶ್ರಮ ಪಟ್ಟು ತಗೊಂಬಂದು ಮಾಡ್ತಾ ಇದ್ದಾರಲ್ಲ, ನೀವು ಯಾಕೆ ಮಾಡಿಲ್ಲ? 20 ವರ್ಷದಿಂದ ನೀವು ಆಡಳಿತ ಮಾಡ್ತಾ ಇದ್ದೀರಲ್ಲ, ರಾಜಕೀಯ ಅನುಭವ ನಿಮ್ಗಿದೆ, ಯಾಕೆ ನೀವು ಊರಿಗೆ ನೀರು ಮಾಡಿಲ್ಲ? ನೀವು ಹೇಳಿ ಸರ್, ಯಾಕೆ ನೀರಿನ ಅನುಕೂಲ ಮಾಡಿಲ್ಲ? 500ರಿಂದ 600 ಮನೆ ಇದೆ ನಮ್ಮೂರಲ್ಲಿ. ರಾಜಕೀಯ ಪಿತೂರಿ ಯಾರು ಮಾಡ್ತಾ ಇರೋದು? ನೀವಾ ಇವರ? ದಯವಿಟ್ಟು ಅದು ಮಾಡಕ್ಕೆ ಹೋಗ್ಬೇಡಿ. ಏನು ಯಾರೋ ಒಂದು ಇಬ್ಬರು ಮೂರನ್ನ ಇಟ್ಕೊಂಡು ನೀವು ನಾವು ಹಂಗೆ ಮಾಡ್ತೀರಿ ಹಿಂಗೆ ಮಾಡ್ತೀವಿ ಅಂತ ಹೇಳಿ ಹೋಗ್ಬೇಡ್ರಿ. ಎಲ್ಲರೂ ಒಂದು ಸಮಾನತೆಯಿಂದ ಕಾಣಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ. ನೀರು, ಕುಡಿಯೋ ನೀರು ಎಲ್ರಿಗೂ ವ್ಯವಸ್ಥೆ ಮಾಡಿಕೊಡ್ಬೇಕು, ಎಲ್ರಿಗೂ ವ್ಯವಸ್ಥೆ ಮಾಡಿಕೊಡ್ಬೇಕು. 500ರಿಂದ 600 ಮನೆ ಇದೆ, 600 ಮನೆಗೂ ನಮ್ಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ಆದ್ರೂ ನಮ್ಮ ನಾರಾಯಣರಾವ್ ಇವರು ಮನೆಯಿಂದ ಫಾಲೋ ಮಾಡ್ತಾವ್ರೆ, ವಾಟರ್ ಮನೆ ಇಟ್ಕೊಂಡು. ಯಾಕಂದ್ರೆ ಸುಳ್ಳು ಹೇಳ್ಬಾರ್ದು ಏನ್ರಪ್ಪ, ನಿಜ ತಾನೆ? ಇವರು ಮನೆಯಿಂದ ಫಾಲೋ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮದೇ ಕ್ಯಾಂಡಿಡೇಟ್ ಅವ್ರು ಹರೀಶ್ ಅವ್ರು ಕಾಂಗ್ರೆಸ್ ಗೆದ್ದಿರೋರು, ಅವರು ಬರ್ತಾರೆ ನಮ್ಮ ವಾರ್ಡ್ಗ. ನೀರು ಬರ್ತಾ ಇದೆಯಾ ಇಲ್ಲ ಅಂತ. ನಮ್ಮ ಕ್ಯಾಂಡಿಡೇಟ್ಗಳು ಕಾಂಗ್ರೆಸ್ ಪಾರ್ಟಿಯಿಂದ ಗೆದ್ದ ಮೇಲೆ ನಮ್ಗೆ ನೀರು ಅನುಕೂಲ ಆಗಿತ್ತು, ಅದಕ್ಕೆ ಮುಂಚೆ ನಮ್ಗೆ ಇಲ್ಲ. ಸರ್ ನಮಸ್ಕಾರ, ನನ್ನ ಹೆಸರು ಹೇಮಂತ್ ಕುಮಾರ್ ಅಂತ, ಕುರುಬ್ರಳ್ಳಿ ವಾಸಿಯಾದ ನಾನು ಹೇಮಂತ್ ಕುಮಾರ್ ಅಂತ. ವೆಂಕಟರಮಣಪ್ಪ ಅನ್ನೋರ್ದು ಒಂದು ಆರೋಪ ಇತ್ತು. ಅವರು ಪಾಪ ತೀರೋಗಿ ಒಂದು 15 ವರ್ಷ ಆಯಿತು. ನಾವು ನಮ್ಮ ತಾತ ಅವರು 1991 ಇಸ್ವಿಯಲ್ಲಿ 35 ವರ್ಷ ಆಗಿದೆ. ನಮಗೆ ಪಾಣಿ ಮಿಟೇಷನ್ ಎಲ್ಲ ಬಂದು, ಆಮೇಲೆ ಕಂಪ್ಯೂಟರ್ ಪಾಣಿ ಯಾವಾಗ ಸ್ಟಾರ್ಟ್ ಆಯಿತು ಆವಾಗಿಂದ ಕಂಪ್ಯೂಟರ್ ಪಾಣಿ ಬರ್ತಾ ಇದೆ ನಮಗೆ ಆನ್ಲೈನಲ್ಲಿ. ಮಿನಿಮಮ್ ಗೋಮಾಳ ಇಲ್ಲಿ ಕಂಪ್ಯೂಟರ್ ಪಾಣಿ ಇದೆ ಸರ್, ನೋಡಿ ಬೇಕಾದ್ರೆ. ಆಮೇಲೆ 51 ಎಕರೆ ಗೋಮಾಳ ಖರಾಬ್ ಇದೆ ಸರ್ ನಮ್ಮೂರಲ್ಲಿ, 104 ಸರ್ವೆ ನಂಬರಲ್ಲಿ 51 ಎಕರೆ ಖಾಲಿ ಖರಾಬ್ ಇದೆ. ಆಶ್ರಯ ಯೋಜನೆ ಬಿಟ್ಟು ಸ್ಮಶಾನಕ್ಕೆ 1 ಎಕರೆ 24 ಗುಂಟೆ ಮಾಡಿ, ಇನ್ನು ಎಲ್ಲಾ ಮಾಡಿ ಏನೇನ್ ಬೇಕೋ ಎಲ್ಲ ಸೌಕರ್ಯಗಳು ಮಾಡಿ ಮತ್ತೆ ಜನಗಳಿಗಾಗಿ ಇನ್ನ 51 ಎಕರೆ ಖಾಲಿ ಇದೆ. 51 ಎಕರೆ ಖಾಲಿ ಇದ್ಕೊಂಡು ಉದ್ದೇಶಪೂರ್ವಕವಾಗಿ ರಾಜಕೀಯವಾಗಿ ನಮ್ಮ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದೇ ಜಾಗ ಬೇಕು, ಬಿಡಿಸ್ಕೊಡಿ ಅಂತ. ಕಂಪ್ಯೂಟರ್ ಪಾಣಿ ಬರ್ತಾ ಇದೆ, ಅದು 1 ಎಕರೆ 12 ಗುಂಟೆ ಅಂತ ಇರೋದು, ಅದರಲ್ಲಿ 12 ಗುಂಟೆ ಅಂತ ಬರ್ತಾ ಇದೆ. 1 ಎಕರೆ ಇದಾಗಿದೆ. ಸ್ಕ್ಯಾನಿಂಗ್ ನಡೀತಾ ಇರೋದ್ರಿಂದ ತಿದ್ದುಪಡಿ ಆಗಿದೆ. ಸ್ಕ್ಯಾನಿಂಗ್ ನಡೀತಾ ಇರೋದ್ರಿಂದ ಯಾವುದೇ ಡಾಕ್ಯುಮೆಂಟ್ ಸಿಗ್ತಾ ಇಲ್ಲ. ಇದೇ ಗೀತಾ ಮೇಡಮ್ ಆಗಿರ್ಬೋದು ತಹಶೀಲ್ದಾರು, ಆಮೇಲೆ ಮಹೇಶ್ ಆಗಿರ್ಬೋದು ಸರ್ ಆಗಿರ್ಬೋದು, ಇಬ್ರು ಬಂದು ನಮ್ಮ ಹತ್ರ ಮಾಹಿತಿ ತಗೊಂಡ್ರು. ಸರ್ ಹಿಂಗಿದೆ ತೊಂದರೆ ಆಗಿದೆ, ಕಂಪ್ಯೂಟರ್ ಪಾಣಿ ಬರ್ತಾ ಇದೆ. 51 ಎಕರೆ ನಿಮ್ಗೇನೋ ಜಾಗ ಇಲ್ಲ ಅಂದ್ರೆ ನಾವು ಬಿಟ್ಕೊಡಕ್ಕೆ ಕಡಿದೀವಿ ಸರ್. ಯಾಕಂದ್ರೆ ಊರಿಗೆ ಎಲ್ಲರಿಗೂ ಅನುಕೂಲ, ಯಾರು ಇಲ್ಲಿ ಇರಲ್ಲ ಸರ್ ಶಾಶ್ವತವಾಗಿ, ಎಲ್ಲಾರು ಒಂದಲ್ ದಿನ ಹೋಗೋದೆ, ಜಾಗ ಬೇಕೇ ಬೇಕು. ಯಾಕಂದ್ರೆ 51 ಎಕರೆ ಜಾಗ ಇಲ್ಲ ಅಂದ್ರೆ ನಾನು ಬಿಟ್ಕೊಡಕ್ಕೆ ಕಡಿದೀನಿ ಸರ್. 51 ಎಕರೆ ಗೋಮಾಳ ಜಾಗ ಇದ್ಕೊಂಡು ಉದ್ದೇಶಪೂರ್ವಕ ನಮ್ಮ ಮೇಲೆ ಟಾರ್ಗೆಟ್ ಮಾಡ್ಬೇಕಾದ್ರೆ ಕಾರಣ ಏನ್ ಸರ್? ಇವರು ಅದು ವೆಂಕಟರಮಣಪ್ಪ ಅವರೇ ಅಂತ ಇದು ಆಲ್ರೆಡಿ ನ್ಯೂಸ್ ಪೇಪರ್ ಅಲ್ಲಿ ಹಾಕಿದ್ದಾರೆ. ವೆಂಕಟೇಶ್ ಅವರ ಅಪ್ಪ ಅವರ ಮುಖಂಡರೆಲ್ಲ ಸೇರಿ ಅವರೊಂದು ಜಾಗನ ಗೋಮಾಳದಲ್ಲಿ ಮಾಡ್ಕೊಂಡಿದ್ದಾರೆ. ಅವರು ದಾಖಲೆ ಇಲ್ಲ. ಈ ಊರಿನ ಜನ 15 ವರ್ಷದಿಂದ ಆಶೀರ್ವಾದ ಮಾಡಿದ್ದಾರೆ. ಒಂದ್ಕಿತ ಇದು ಆಶೀರ್ವಾದ ಮಾಡಿದ್ದಾರೆ, ಗೆಲ್ಸಿದ್ದಾರೆ. ಇದು ರಾಜಕೀಯ ಇದು 4 ಸತಿ ಆಶೀರ್ವಾದ ಮಾಡಿದ್ದಾರೆ. 4 ಸತಿ ಮಾಡಿದ್ಮೇಲೆನು ಇವ್ರ ಜಾಗ ಇದೆಯಲ್ಲ, ನಮ್ಗೆ ಸ್ವಲ್ಪ ಆದ್ರೂ ಇದಿದ್ರೆ ಅವ್ರಿಗೆ ತೊಂದರೆ ಆಗ್ತಾ ಇದೆ, ಸಾವಾಗ ಸತ್ತಾಗ ಆದ್ರೂ ನೆಮ್ಮದಿ ಸಿಕ್ಬೇಕು ಅಂತ ಜನ ಕೇಳಿದ್ದಾರೆ. ನನಗೂ ಅದು ಓಕೆ, ಇಷ್ಟ ಆಯ್ತು ಸರ್ ಆ ಮಾತು. ಜಾಗ ಇಲ್ಲ ನಾನು ಬಿಟ್ಕೊಡಕ್ಕೆ ಹೇಳಿದ್ದೀನಿ ಇವತ್ತೇ ಸರ್. ಜಾಗ ಇದ್ಕೊಂಡು ಯಾಕೆ ಸರ್ ಉದ್ದೇಶಪೂರ್ವಕ ಈ ತರ ಮಾಡ್ತಾ ಇದ್ದಾರೆ ಇವರು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಕಿರಿಕ್ ತೆಗಿತಾರೆ. ನಾವು ಶರತ್ ಕಡೆ ಇದ್ದೀರ ಅನ್ನೋ ಒಂದೇ ಒಂದು ಉದಾಹರಣೆಗಾಗಿ ಒತ್ತಿ ಇದೇ ಕೆಲಸ ಮಾಡ್ತಾ ಇದ್ದಾರೆ. ಅವ್ರದ್ದೇ ಮಾಡಿಸ್ಬೇಕು, ನಾನು ಚಾಲೆಂಜ್ ಆಗಿ ಮಾಡಿಸ್ತೀನಿ ಅಂತ ಹೇಳಿದಾರೆ ಅಂತೆ ಸರ್. MLA ಅವ್ರಿಗೆ ಗಮನಕ್ಕೆ ಮುಚ್ಚಿದೀವಿ, ತಹಶೀಲ್ದಾರ್ ಹತ್ರ ಏನೋ ದಾಖಲೆ ಕೊಟ್ಟಿದ್ದೀವಿ. 3ನೇ ತಹಶೀಲ್ದಾರ್ಗೆ ಇವಾಗ ಮಾಡಿದ್ದಾರೆ. ಈ ತರ ತೊಂದರೆ ಕೊಡ್ತಾರೆ ಸಿಕ್ಕಾಪಟ್ಟೆ. ಈ ಕಂಪ್ಯೂಟರ್ ಪಾಣಿಗಳೆಲ್ಲ ತೆಗೆದಿದ್ದೀವಿ ನೋಡಿ. 51 ಎಕರೆ 12 ಗುಂಟೆ ಜಾಗ ಇದೆ ನೋಡಿ ಸರ್. ಆಶ್ರಯ ಯೋಜನೆ ಖರಾಬು ಗೋಮಾಳ 51 ಎಕರೆ 12 ಗುಂಟೆ ಇದೆ. ಆಶ್ರಯ ಯೋಜನೆಗೆಲ್ಲ ಆಗಿ ಇನ್ನೂ 51 ಎಕರೆ ಜಾಗ. ಇನ್ನು ಪಾಪ ಯಾರಾದ್ರೂ AC ಆರ್ಡರ್ಗಳು ಅಂತಿಂತವು ಇನ್ನು ಏನಾದ್ರು ಮಾಡ್ಕೊಂಡಿದ್ರೆ ಅವ್ರಿಗೂ ಬೇಕಾದ್ರೆ ಆದೇಶ ಮಾಡಿ ಇನ್ನು ಉಳಿತದ ಒಂದು 30-40 ಎಕರೆ ಮಾಡ್ಲಿ ಸರ್. 51 ಎಕರೆಯಲ್ಲಿ ಸ್ಮಶಾನಕ್ಕ ನಮ್ಮ ಊರ ಜನಸಂಖ್ಯೆ ಜಾಸ್ತಿ ಐತಿ. ಒಂದು 4ರಿಂದ 5 ಎಕರೆನೂ ಅರ್ಜಿ ಹಾಕಿದ್ರಿ ಕಂದಾಯ ಮಿನಿಸ್ಟರ್ಕ. ಪ್ಲಸ್
ಶಾಲಾ ಕಾಲೇಜಿಗೆ ಇವತ್ತೆಲ್ಲ ನಾಳೆ ಒಂದು ಅನುಕೂಲ ಆಗಲಿ, ಅದೊಂದು 6-8 ಎಕರೆ ಅಂತ ಕೇಳಿದ್ರಿ. ಹಾಸ್ಪಿಟ್ಲಕ್ಕೆ ಅಂತ ಕೇಳಿದ್ರಿ. ಮುಂಚೆ ನಮ್ಮ ನಾರಾಯಣಸ್ವಾಮಿ ಇವು ಆಗಿದ್ದಾಗ ಒಂದು ವೆಟಿನರಿ ಹಾಸ್ಪಿಟ್ಲಕ್ಕೆ ಅಂತ ಇದು ಬಂದಾಗ ಅವಾಗ ತೊಂದರೆ ಕೊಟ್ಟಿದ್ದು ನಾವು ಅಂತ ಹೇಳ್ತಾರೆ. ತೊಂದರೆ ಕೊಟ್ಟವ್ರು ಅವರು. ನಾವು ಬಂದು ಸರ್ವೇನ ಕರ್ಕೊಂಡ್ಬಂದು ಅವ್ರನ್ನ ಸಮೇತ ಬಂದು ನಾವು ಒಂದು ಸ್ಪಾಟ್ ಇನ್ಸ್ಪೆಕ್ಷನ್ ಸರ್ವೆ ಮಾಡ್ಬೇಕಾದ್ರೆ ತೊಂದರೆ ಕೊಟ್ಟವರು. ನಾನು ಇನ್ನು ಆ ಕಡೆ ಹೋಗ್ಬೇಕು ಅಂತ, ನಾನು ಇನ್ನು ಈ ಕಡೆ ಬರ್ಬೇಕು ಅಂತ. ನಾನು ಅವತ್ತು ಏನೇನೋ ಬೇರೆ ಮಾತಾಡೋದು ಸಂತೋಷ. ನಾನು ಏನ್ ಮಾತಾಡೋದು, ಚನ್ನವೀರಪ್ಪನ ಮಗನೇ ಆಗಿರ್ತೀನಿ, ಬೇರೆ ಏನಾಗಿರಲ್ಲ ನಾನು. ಆಗಿದ್ರಾಗ ಇವತ್ತು ಅದು ಹಾಸ್ಪಿಟ್ಲ್ ಬಂದು ಆಯ್ಕೆ ಆಯ್ತು, ರೆಕಾರ್ಡ್ಸ್ ಆಗೈತೆ. ಹಾಸ್ಪಿಟ್ಲ್ಗೂ MLA ಅವ್ರ ಹತ್ರ ಮಾತಾಡಿದ್ದೀನಿ, ದುಡ್ಡು ಸಾಂಕ್ಷನ್ ಮಾಡ್ಕೊಡ್ತಾರೆ. ಊರ್ಕಾಗಿ ಸ್ವಾಮಿ ಮಾಡೋದು ನಾವು, ನಮ್ಮ ಊರ್ಕಾಗಿ ನಾವು ಮಾಡೋದು. ನಮ್ಮ ಕಾಯಿ ಏನು ಮಾಡಿಗೇನಿಲ್ಲ, ಎಲ್ಲಿ ಒಂದು ಗುಂಟೆನೂ ಜಾಗ ಮಾಡಿಗೇನಿಲ್ಲ, ಎಲ್ಲಿ ಯಾರು ಒಬ್ರಿಗೂ ಮೋಸನ ಮಾಡಿಲ್ಲ. ಸುಮ್ಮನೆ ಇಲ್ದೇ ಸಲ್ದೆ ಆರೋಪ ನಮ್ಮ ಮೇಲೆ ಹೊರಿಸಬೇಡಿ. ಬೇಡ. ನಾವು ಕುರುಬರಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು ನಾರಾಯಣರಾವ್ ಅಂತ ಮಾಜಿ. ನಿನ್ನೆ ಘಟನೆ ನಡೆದಿದ್ದು ನಾನು ಹೇಳ್ತಿದ್ದೇನೆ. ನಿನ್ನೆ ಅವರು ಸುಮ್ಮನೆ ಇದ್ದಿದ್ದ ಸಲುವಾಗಿ ಸುಳ್ಳು ಹೇಳಿ ಈ ತರ ಫೋನ್ಗಳು ಮಾಡಿಸಿ ನಾನು ಅಲ್ಲಿ ಒಬ್ಬನೇ ಇರುವಾಗ ಎಲ್ಲಾರ್ಗು ಒಂದು 70 ಜನಕ್ಕೆ ಕರೆಸ್ಬಿಟ್ಟು ಬರೀ ಎಲ್ಲ ಫಿಲ್ಟರ್ಗೆ ಅಡ್ಡ ಮಾಡ್ತಾವನೆ ನಾರಾಯಣರಾವ್ ಬರ್ರಿ ಅಂದ್ಬಿಟ್ಟು ಊರ್ ಜನಕ್ಕೆಲ್ಲ ಕರೆಸಿ ಮುಖಂಡರು ನಾಯಸ್ತ್ರ ಅವ್ರೆ 4 ಜನ. ಅವರು ಒನ್ವೇ ಅವ್ರು ಏನ್ ಹೇಳ್ತಾರೋ ವೆಂಕಟೇಶ್ ಅವ್ರು 4 ಜನ ಅದೇ ಮಾಡೋದು. ಅವರು ನಮ್ಮ ಪರವಾಗಿ ಏನು ಮಾಡಲ್ಲ. ಅದಕ್ಕೆ ಇರಪ್ಪ ಅದು ನಿಮ್ಗೊಂದ್ ನ್ಯಾಯ ನಮ್ಗೊಂದ್ ನ್ಯಾಯನ 3 ಮನೆ ಕಲೆಕ್ಷನ್ ಕೊಟ್ಬಿಟ್ಟು ಆಮೇಲೆ ಕೊಡ್ರಿ ಅಂತ ನಾನು ಕೇಳಿದ್ದು. ನಮ್ಗೆ 15 ದಿನದಿಂದ ಪೈಪ್ಗಳು ಒಣಗ್ತವೆ. ನಾವು ತಲೆಬಾಗಿ PDO ಇವ್ರಿಗೆಲ್ಲ ತಲೆಬಾಗಿ ನಾವು ವೇಟ್ ಮಾಡ್ತಾ ಇದೀವಿ. ಇವರು ನಮ್ಗೆ ಹೇಳ್ಬಿಟ್ಟು ಇವರು ನಮ್ಗಿಂತ ಮುಂಚೆನೆ ಕನೆಕ್ಷನ್ ಹಾಕಿ ರೆಡಿ ಮಾಡ್ತಾ ಇದ್ರು. ಅದಕ್ಕಿರಪ್ಪ ದೊಡ್ಡವ್ರ ಲೀಡರ್ಗಳವ್ರೆ, ಉಮೇಶ್ ಬರ್ತಾರೆ, ಆಮೇಲೆ ಬೇಕಾದ್ರೆ ಸಾಯಂಕಾಲ ಕೂತ್ಮದೆ ಅವನೇ ಉಮೇಶ್ನ, ನೀನೇ ಅವನು. ನಾನು ಹೇಳ್ದೆ, ನಾನು ನಿನ್ ಹೆಂಗ್ ಬರ್ತಿದ್ದಿ, ನೀನು ನಂಗೆ ಬರ್ತಿದ್ಯಾ? ನಾ ಹಿಂದೆಯಿಂದ ಬಾಗಿಲಿಂದ ಬಂದಿಲ್ಲ, 15 ಜನರ ಆಶೀರ್ವಾದಗಳಿಂದ ಬಂದಿರೋದು. ನೀನು ಕೆಪಾಸಿಟಿ ಇದೆ, ನಂದು ಅಷ್ಟೇ ಐತೆ ಊರಲ್ಲಿ. ಆ ತರ ನಾನು ಹೇಳಿದ್ದೆ ನಿನ್ನೆ. ಅದಕ್ಕ ನಾನು MLA ನಾ, MP ನಾ, ಇಲ್ಲ ಸದಸ್ಯನಾ, ಯಾರವನು ಕೇಳಕ್ಕೆ? ಆಮೇಲೆ ಆಯ್ತು ಮೀಡಿಯಾದೆಲ್ಲ ಫೋನ್ ಮಾಡಿ ಕರ್ಸ್ಬಿಟ್ರು. ಆಯ್ತು ಕರ್ಸ್ಕೊಳ್ಳಿ, ಮಾತಾಡಿ, ನಾವು ಹೇಳ್ತೀವಿ ಅಂದ್ಬಿಟ್ಟು ನಾವು ಇದು ಮಾಡ್ತೀವಿ. ತಡೆ ಮಾಡೋದಕ್ಕೆ ನಾವೇನು ಅಭ್ಯಂತರ ಇಲ್ಲ. ನಾವು ಕುಡಿತೀವಿ ಅದ್ರಲ್ಲೇ ನೀರು. ನಾವು ಅದ್ರಲ್ಲಿ ತಡೆ ಬಂದ್ರೆ ನಮಗೂ ಎಫೆಕ್ಟ್ ಆಗುತ್ತೆ. ನಾವು ಅದೇ ಫಿಲ್ಟರ್ ಅಲ್ಲಿ ನಾವು ನೀರು ಕುಡಿತಿರೋದು. ನಾವು ಫಿಲ್ಟರ್ ಅಂತ ಅಡ್ಡಿಪಡಿಸಾಗೋಗಿಲ್ಲ. ಇವರು ಎಲೆಕ್ಷನ್ ಹತ್ರ ಬಂತು, ಇದು ರಾಜಕೀಯ ಪಿತೂರಿ. ಏನಾದ್ರು ಮಾಡಿ ಇವಾಗ ಓಟ್ಗಳಿಗೆ 20 ವರ್ಷದಿಂದ ಅಧಿಕಾರ ಅನುಭವಿಸಿದೀನಿ. ಇವಾಗ ಏನಾದ್ರು ಈ ತರ ಒಳ್ಳೇದ್ ಕೆಲಸ ಮಾಡಿ ನಾನು ಡೌನ್ ಆಗ್ಬಿಡ್ತೀನಿ. ಅದಕ್ಕೆ ಇವರು ಈ ತರ ಕುಶೇಷ್ಟ ಮಾಡಿ ಇದು ನನ್ನ ಮೇಲೆ ಒಬ್ಬನೇ ಇರುವಾಗ 70 ಜನ ಬಂದು ಈ ತರ ಸುಳ್ಳು ಮಾಹಿತಿ ಎಲ್ಲ ಹೇಳಿ 4 ಜನ ಒಂದೇ ಊರು ಇದಾರೆ, 4 ಜನ ಅವರೆಲ್ಲ ಅವ್ರ ಕಡೆಯಿಂದ ಮಾತಾಡಿಸಿ ಅವರು ನನ್ನ ಮೇಲೆ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ. ವೆಂಕಟೇಶ್ ಅನ್ನೋರು ಏಕವಚನಾಗೆಲ್ಲ ಬೈದಿದ್ದಾರೆ. ಸಂತೋಷ ಬೈಲಿ, ಅವರು ನನ್ನ ತರನೇ, ನಾನು ಅವನ ತರನೇ ಇಲ್ಲಿ ಇರೋದು. ಅವ್ರೇನು ಸ್ಪೆಷಲ್ ಇಲ್ಲ, ನಾನೇನು ಸ್ಪೆಷಲ್ ಇಲ್ಲ. ನಾನು ಜನಗಳಿಂದ ಬಂದಿರೋದು ಅಷ್ಟೇ.